ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬಸವ ಕಲ್ಯಾಣ ನಗರದ ಶಾಸಕರ ಕಚೇರಿ ಮುಂಭಾಗವಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರಿಗೆ ಕಳಪೆ ಗುಣಮಟ್ಟದ ಆಹಾರ ನೀಡಲಾಗುತ್ತಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಇಲಾಖೆಯ ಉನ್ನತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಳೆದ ಕೆಲ ದಿನಗಳಿಂದ ಹಾಸ್ಟೆಲ್ನಲ್ಲಿ ನೀಡಲಾಗುತ್ತಿರುವಂತಹ ಊಟವು ಅತ್ಯಂತ ಕಳಪೆ ಮಟ್ಟದಾಗಿರುತ್ತದೆ ಎಂದು ವಿದ್ಯಾರ್ಥಿನಿಯರು ಶಾಸಕ ಶರಣು ಸಲಗರ್ ಅವರಿಗೆ ಭೇಟಿಯಾಗಿ ಡಬ್ಬಿಯಲ್ಲಿ ಕಳಪೆ ಉಪಹಾರ ಪ್ರದರ್ಶಿಸಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಇನ್ನು ಶಾಸಕರ ನಿರ್ದೇಶನದ ಮೇರೆಗೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಯೋಗೇಶ್, ಸಹಾಯಕ ನಿರ್ದೇಶಕ ದಿಲೀಪ್ ಕುಮಾರ್ ಉತ್ತಮ್ ಸೇರಿ ಇತರೆ ಅಧಿಕಾರಿಗಳು ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೇವಲ ಮೇಲ್ನೋಟಕ್ಕೆ ಪರಿಶೀಲಿಸದೆ ಸ್ವತಃ ಅಧಿಕಾರಿಗಳು ಮಕ್ಕಳೊಂದಿಗೆ ಕುಳಿತು ಅದೇ ಆಹಾರವನ್ನ ಸೇವಿಸಿದ್ದಾರೆ. ಹಾಸ್ಟೆಲ್ ನಿರ್ವಹಣೆಯಲ್ಲಿನ ನಿರ್ಲಕ್ಷ್ಯ ಮತ್ತು ಮಕ್ಕಳಿಗೆ ಗುಣಮಟ್ಟದ ಆಹಾರ ನೀಡುವಲ್ಲಿ ವಿಫಲರಾದಂತಹ ಹಿನ್ನೆಲೆಯಲ್ಲಿ ಹಾಸ್ಟೆಲ್ ಮೇಲ್ವಿಚಾರಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಮಕ್ಕಳ ಆರೋಗ್ಯದ ಜೊತೆ ಆಟವಾಡುವುದನ್ನು ಸಹಿಸಲು ಸಾಧ್ಯವಿಲ್ಲ. ಕರ್ತವ್ಯ ಲೋಪವೆಸಗಿದಂತಹ ಮೇಲ್ವಿಚಾರಕರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಅಧಿಕೃತ ಪತ್ರ ಬರೆಯಲಾಗಿದೆ ಎಂದು ತಿಳಿದು ಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕೋಮಿನ ಬಗ್ಗೆ ಶಾಂತಿ ಕದಡುವ ಹುನ್ನಾರ ನಡೆದಿದೆ. ಹುಣಸಗಿ ಬಜರಂಗ ದಳದ ಹೆಸರಿನಲ್ಲಿ ಶಿವಾಜಿ ಗೊತ್ತಿತ್ತು, ಯಾರನ್ನ ನಂಬಿದ್ರು ಅಂತ, ಇನ್ನು ನಂಬಾರ್ದು ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಕೂಡ ಮಾಡಿದ್ರು. ಈಗಾಗಲೇ ಬಾಗಲಕೋಟೆಯಲ್ಲಿ ಶಿವಾಜಿ ಮೂರ್ತಿ ಮೆರವಣಿಗೆ ವೇಳೆ ಗಲಾಟೆ ಕೂಡ ನಡೆದಿತ್ತು. ಇಂತಹ ಗಲಾಟೆ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಸಾಧ್ಯತೆ ಗೊತ್ತಿದ್ರು ಕೂಡ ಎರಡು ಕೋಮಿನ ನಡುವೆ ಪ್ರಚೋದನೆ ಮಾಡುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಈ ಬಗ್ಗೆ ಹುಣಸಗಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಬೀದರ್ ಜಿಲ್ಲೆಯ ಚಿಡುಗುಪ್ಪ ಪಟ್ಟಣದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ತಾಲೂಕು ಘಟಕದ ವತಿಯಿಂದ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಭವ್ಯ ಮೆರವಣಿಗೆ ಕಾರ್ಯಕ್ರಮ ವೈಭವದಿಂದ ಜರುಗಿತು. ಪಟ್ಟಣದ ಕನ್ಯಾ ಪ್ರೌಢ ಶಾಲೆಯಿಂದ ಬಸವೇಶ್ವರ ವೃತ್ತ, ಗಾಂಧಿ ವೃತ್ತ ಸೇರಿ ಪ್ರಮುಖ ರಸ್ತೆಗಳ ಮಾರ್ಗವಾಗಿ ಭವಾನಿ ದೇವಸ್ಥಾನದವರೆಗೆ ರಥದಲ್ಲಿ ಸಮ್ಮೇಳನಾಧ್ಯಕ್ಷ ಹಿರಿಯ ಸಾಹಿತಿ ಮಾಣಿಕ್ ನೇಳ್ಗಿ ದಂಪತಿಗಳ ಭವ್ಯ ಮೆರವಣಿಗೆ ನಡೆಯಿತು. ಇನ್ನು ಹುಮ್ನಾಬಾದ್ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಸಾನ್ನಿಧ್ಯದಲ್ಲಿ ಜರುಗಿದಂತಹ ಮೆರವಣಿಗೆಯಲ್ಲಿ ತಮಟೆ ವಾದ್ಯಕ್ಕೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ಕುಣಿತ ನೋಡುಗರ ಗಮನ ಸೆಳೆಯಿತು. ಮೆರವಣಿಗೆ ದಾರಿಯುದ್ದಕ್ಕೂ ಕೋಲಾಟ, ನೃತ್ಯ, ಡೊಳ್ಳು ಕುಣಿತ, ತಮಟೆ ವಾದ್ಯ, ವೇಷಭೂಷಣ ಸೇರಿ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ನೆರೆದ ಜನೋತ್ಸವ ಕನ್ನಡ ಪರ ಜಯಘೋಷಣೆಗಳು ಕೂಗಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಸುರೇಶ್ ಚಂದ್ರಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷ ಅನಿಲ್ ಕುಮಾರ್ ಸಿಂಧೆ, ತಾಲೂಕಾ ಪಂಚಾಯತ್ ಇಒ ಲಕ್ಷ್ಮೀ ಬಿರಾದಾರ್, ಬಿಇಒ ವೆಂಕಟೇಶ್ ಗೂಡಾಳ್, ಸಚಿನ್ ಮಠಪತಿ, ಶೇಖ್ ಮೆಹಬೂಬ್ ಪಾಟೀಲ್, ಕಿರಣ್ ಕುಮಾರ್, ದತ್ತು ಮನೋಜ್, ಕ್ರಿಸ್ಟಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಮತಕ್ಷೇತ್ರದ ಬಳಖಂಡಿ ಗ್ರಾಮದ ಹತ್ತಿರ ಕಲಬುರಗಿ ಜಿಲ್ಲೆಯಿಂದ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದಂತ 2 ಟ್ರಿಪ್ಪರ್ಗಳನ್ನು ಕಂಡು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಕೆಂಡಾಮಂಡಲರಾಗಿದ್ದಾರೆ. ಯಾವುದೇ ದಾಖಲಾತಿ ಇಲ್ಲದೆ, ಪರವಾನಗಿ ಇರದೆ ಹಾಗೂ ನಕಲಿ ನಂಬರ್ ಪ್ಲೇಟ್ ಹಾಕಿ ಮರಳು ಸಾಗಾಟ ಮಾಡುತ್ತಿರುವುದನ್ನು ಟ್ರಿಪ್ಪರ್ಗಳನ್ನು ಸ್ಥಳದಲ್ಲೇ ನಿಲ್ಲಿಸಿ 2 ಟ್ರಿಪ್ಪರ್ಗಳನ್ನು ಪೊಲೀಸರಿಗೆ ಜಪ್ತಿ ಮಾಡಿಕೊಳ್ಳಲು ಸೂಚನೆ ನೀಡಿದ್ದಾರೆ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಟ್ರಿಪ್ಪರ್ ನಡೆಸುತ್ತಿದ್ದಂತ ಚಾಲಕನನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಲೈಸೆನ್ಸ್ ಇಲ್ಲದೆ ಹೇಗೆ ಟ್ರಿಪ್ಪರ್ ನಡೆಸ್ತೀರಿ? ಅಧಿಕಾರಿಗಳ ಭಯ ನಿಮಗಿಲ್ವೇ ಎಂದು ಪ್ರಶ್ನೆ ಕೂಡ ಮಾಡಿದ್ದಾರೆ.
ನಂತರ ಸ್ಥಳಕ್ಕೆ ಬಂದಿದ್ದ PSI ಅವರನ್ನ ರಾಜಾರೋಷವಾಗಿ ಸುಮಾರು ಟ್ರಿಪ್ಪರ್ಗಳು ಓಡಾಡ್ತಿದ್ರು ಕೂಡ ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ, ಇನ್ನು ಬಡ ಜನರು ಲೈಸೆನ್ಸ್ ಇಲ್ಲದೆ ದ್ವಿಚಕ್ರ ವಾಹನ ನಡೆಸ್ತಿದ್ರೆ ಫೈನ್ ಹಾಕ್ತಿರಿ, ಆದರೆ ಯಾವುದೇ ದಾಖಲಾತಿ ಇಲ್ಲದೆ ನಕಲಿ ನಂಬರ್ ಪ್ಲೇಟ್ ಹಾಕೊಂಡು ಅಕ್ರಮ ಮರಳು ಸಾಗಿಸುತ್ತಿರುವುದು ನಿಮ್ಮ ಕಣ್ಣಿಗೆ ಕಾಣಿಸುವುದಿಲ್ವೇ ಎಂದು ತರಾಟೆಗೆ ತೆಗೆದುಕೊಂಡರು. ಇದರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನನಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಎಂದು ಪೊಲೀಸರಿಗೆ ತಿಳಿಸಿದ್ದಾರೆ. ಕೇಳಿದಾಗೆ ಇದಾಗ ಹೋಗ್ತಾವೆ. ನಾಳೆಗೆ ಸಣ್ಣ ಸಣ್ಣ ಮಕ್ಕಳು ಓಡಾಡಿರ್ತಾರ, ಮಕ್ಕಳು ರಾಜರೋತ್ಸವ ಎದಕ್ಕಿರ್ತಾವ, ಸಾಟಿ ಸತ್ತಿರ್ತಾನ ರೀತಿ ಹಾಕೊಂಡು ಬರ್ತಾರೆ ಇವರು. ರೋಡ್ ಎದಕ್ಕಿರ್ತಾವ, ಅದಕ್ಕೆ ರೋಡ್ ಹಾಳಾಲತ್ತವ ಎಲ್ಲ ಕಡೆ. ಯಾವ್ಯಾವ ಟಿಪ್ಪರ್ಗಳು ಬರ್ಲಿಕ್ಕೆ ಇವತ್ತು ರೀತಿ ತುಂಬ್ಕೊಂಡು ಮಣ್ಣಿಂದ ಬರ್ಲಿಕ್ಕೆ ನಿಂದ್ರಿಸ್ರಿ, ಗಾಡಿ ನಿಂದ್ರಿಸ್ ಅಂತ ಫೋನ್ ಮಾಡ್ರಿ. ಅವ್ರು ನೋಡ್ರಿ ಹಿಂಗೆ ಏನು ಮಾಡತ್ತೀರಿ, ಯಾರ ಬಡ ಜನರು ಒಂದು ಸಣ್ಣದು 2 ವೀಲರ್ ಹಿಡಿದ್ರೆ ಹಿಡಿದು ಕೇಸ್ ಕೊಡ್ತೀರಿ. ರಾಜರೋಷವಾಗಿ ಪೇಪರ್ ಇಲ್ಲೇನೆ, ಲೈಸೆನ್ಸ್ ಇಲ್ಲೇನೆ, ನಂಬರ್ ಪ್ಲೇಟ್ ಇಲ್ಲೇನೆ ನಡೆಸ್ಲತ್ತಲ್ಲ. ಮತ್ತು ನೀವೇನು ಮಾಡತ್ತೀರಿ ಕಾನೂನದವ್ರೆಲ್ಲ? ಅಲ್ರಿ ನೀವು ಯಾರ ಈ ಕಡೆಯಿಂದ SB ಇದ್ದವ್ರು ಇರಲ್ಲ, ದಿನ 100 ಗಾಡಿಗಳು ಓಡಾಡ್ತಾವ, ಅದು ಯಾರು ಚೆಕ್ ಮಾಡ್ಲತ್ತೀರಿ? ನೋಡ್ರಿ ಅವ ನಂಬರ್ ಪ್ಲೇಟ್ ನೋಡ್ರಿ, ಅವ್ರ ನಂಬರ್ ಪ್ಲೇಟ್ ಅದೇ ನೋಡ್ರಿ, ಆ ಡೂಪ್ಲಿಕೇಟ್ ನಂಬರ್ ಪ್ಲೇಟ್ ನೋಡ್ರಿ, ಅದು ನೋಡ್ರಿ, ಅದು ಇದೊಂದು ನಂಬರ್ ಪ್ಲೇಟ್ ನೋಡ್ರಿ, ಅಲ್ಲಿ ಹಿಂದೊಂದು ನಂಬರ್ ಪ್ಲೇಟ್ ನೋಡ್ರಿ, ಈ ಗಾಡಿದು ಹಿಂದೊಂದು ಅದು ಮಾಡಿ ನನಗೆ ಏನದ ನೋಡ್ಕೊಂಡು ಇದು ಮಾಡಿಸ್ಬೇಕಾದ್ರೆ ಈಗ ಹೇಳ್ತಾ ಇದ್ದೀನಿ ನಿಮಗೆ. ಆ ಮೀಡಿಯಾದಾಗ ಹಾಕವೆಲ್ಲ ಪೂರ ವರ್ಷ ಮಂದಿ ಕೊಡು ಇಲ್ಲೇ ರೋಡ್ ಮೇಲೆ ಗಾಡಿ ನಡೆಸ್ತೀವಿ. ಆ ಕಡೆ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಯಾರಲ್ಲ ಅದ, ಯಾರ ನಿಮ್ಮ ಮಾಲಕ್ ಯಾಲಿ ಯಾರು ಹಾಂ ಮತ್ತೆ ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಐತಿ ಟಿಪ್ಪರ್ ನಡೆಸತ್ತಿ? ಏಯ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲೇನೆ ನಿಮ್ಮಲ್ಲಿ ಇಟ್ಕೋಬೇಕಿಲ್ಲ, ಕಾನೂನು ಏನು ಹೇಳ್ತದ? ನಿಮ್ಮಲ್ಲಿ ಇಟ್ಕೋಬೇಕಲ್ಲ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಅದರ ಇಲ್ಲ ನಿಮ್ಮಲ್ಲಿ ಎಲ್ಲದ ಮತ್ಕೊಡು, ಜೆರಾಕ್ಸ್ ಬಿ ಇಲ್ಲ, ಇದು ಬಿ ಇಲ್ಲ. ಮಾಲಕನ ಬಲ್ಲಿ ಇಟ್ಟು ಹೆಂಗೆ ನಡೆಸ್ತಾವ ನಿನ್ನ ಗಾಡಿ ರೋಡಿನ ಮ್ಯಾಗ? ನಾಳೆ ಡಿಪಾರ್ಟ್ಮೆಂಟ್ದವ್ರು ಯಾರು ಹಿಡಿದ್ರು ಅಂತಂದ್ರೆ ನಿಮ್ಮ ಗಾಡಿ ಹಿಡಿಯಲ್ಲೇನು ಯಾರು? ಕೆಲವ್ರು ಏನು ಮಾಡ್ತೀರಿ, ಏನು ಮಾಡ್ತು? ಅವು ಫುಲ್ ಹೋಗೋ ಪರಿ ಗಾಡಿಗಳಿಗೆ ಹೊಸ ನಿಂದಿರ್ಸಲ್ಲ ನೀವು, ಹೊಸ ಗಾಡಿಗಳು ನಿಂದಿರ್ಸಿ ಒಂದಕ್ಕೂ ಬಿಡ್ಲಕ್ಕೆ ಹೋಗ್ಬೇಡ್ರಿ, ಗೊತ್ತಾಗ್ತಲ್ಲ. ಇಲ್ಲಿಂದ ತಗೋಬೇಕು ನೋಡಿ, ನಂಬರ್ ನೋಡ್ರಿ, ಮಕ್ಕಳು ಇವ್ರು ಡೂಪ್ಲಿಕೇಟ್ ಇವ್ರಿ ಎಲ್ಲ ಎಲ್ಲ, ಅದು ಭೀ ಹಚ್ಲಕ್ಕೆ ಬರಲ್ಲ ಅವ್ರಿಗೆ. ಇದ್ರದ್ದು ಹೆಂಗೆ ಇಡ್ತಾರೆ ನೋಡ್ರಿ, ಮುಂದೊಂದು ಹಿಂದೊಂದು. ಬನ್ನಿ ಚೌದ ಹಿಂದೆ ಮುಂದದ. ಹಾಂ ನಂಬರ್ ಮೇಲೆ ನಂಬರ್ ಮೆಚ್ಚೋರು. ನಂಬರ್ ಮ್ಯಾಗ ನಂಬರ್ ಕೆಳಗಿಂದ ಬೇರೆ ಅದ, ಮೇಲಿಂದ ಬೇರೆ ಅದ. ರಾಜನಹಳ್ಳಿಯ ಮಹರ್ಷಿ ವಾಲ್ಮೀಕಿ ಪೀಠದ ಶ್ರೀ ಪ್ರಸನ್ನಾನಂದ ಮಹಾಸ್ವಾಮಿಗಳು ಶೀಘ್ರವಾಗಿ ಗುಣಮುಖರಾಗಲೆಂದು ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಶ್ರೀಗಳ ಭಕ್ತರು ಹಾಗೂ ವಾಲ್ಮೀಕಿ ಸಮಾಜದ ಮುಖಂಡರಿಂದ ಬಲಭೀಮೇಶ್ವರ ದೇವಾಲಯದಲ್ಲಿ ಪೂಜೆಯನ್ನ ನಡೆಸಲಾಗ್ತದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಭೀಮರಾಯನಗುಡಿಯ ಬಲಭೀಮೇಶ್ವರ ದೇವಾಲಯದಲ್ಲಿ ಪೂಜೆಯನ್ನ ನಡೆಸಲಾಗ್ತದೆ. ವಾಲ್ಮೀಕಿ ಸಮಾಜದ ಮುಖಂಡರಾದ ಹನುಮೇಗೌಡ ಮರ್ಕಲ್ ನೇತೃತ್ವದಲ್ಲಿ ಪೂಜೆ ನಡೆಸಲಾಗ್ತದೆ. ಇನ್ನು ಕೈಯಲ್ಲಿ ಶ್ರೀಗಳ ಭಾವಚಿತ್ರ ಹಿಡಿದುಕೊಂಡು ಹೃದಯಾಘಾತದಿಂದ ಬಳಲಿ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ವಾಲ್ಮೀಕಿ ಪೀಠದ ಶ್ರೀಗಳ ಭಾವಚಿತ್ರವನ್ನ ಕೈಯಲ್ಲಿ ಹಿಡಿದುಕೊಂಡು ಪೂಜೆಯನ್ನ ಸಲ್ಲಿಸಲಾಗ್ತದೆ. ಶೀಘ್ರದಲ್ಲೇ ಶ್ರೀಗಳು ಗುಣಮುಖರಾಗಿ ಮತ್ತೆ ಧಾರ್ಮಿಕ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ ಭಕ್ತರಿಗೆ ದರ್ಶನ ಭಾಗ್ಯ ನೀಡಲೆಂದು ಭಕ್ತರಿಂದ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಲಾಗ್ತದೆ. ಇವತ್ತು ನಮ್ಮ ಸಮಾಜದ ಗುರುಗಳಾದಂಥ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿಗಳು ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರೋದ್ರಿಂದ ಅವರು ಹೃದಯಾಘಾತ ಆಗಿರೋದ್ರಿಂದ ಅವರನ್ನು ಚಿಕಿತ್ಸೆಗಾಗಿ ಇವತ್ತು ಹೈದರಾಬಾದ್ ಆಸ್ಪತ್ರೆಯಲ್ಲಿ ಸರ್ಜರಿಯನ್ನು ಕೂಡ ಮಾಡಲಾಗಿದೆ. ಶ್ರೀಗಳು ಇವತ್ತು ಸಮಾಜದ ಬಹುದೊಡ್ಡ ಆಸ್ತಿ ಅವರು ಬೇಗ ಗುಣಮುಖರಾಗಲೆಂದು ಇವತ್ತು ಸಮಾಜದ ಬಂಧುಗಳನ್ನು ಸೇರಿಕೊಂಡು ಇವತ್ತು ಬಲಭೀಮೇಶ್ವರ ದೇವಸ್ಥಾನದಲ್ಲಿ ಅವರು ಬೇಗ ಗುಣಮುಖರಾಗಲೆಂದು ಪೂಜೆಯನ್ನು ಸಲ್ಲಿಸಲಾಯಿತು. ಇಷ್ಟು ಹೇಳಿದೆ.
ವಾಲ್ಮೀಕಿ ಪ್ರಸನ್ನಾನಂದ ಪುರಿ ಮಹಾಸ್ವಾಮಿಗಳು, ಪೀಠಾಧಿಪತಿಗಳು, ರಾಜನಹಳ್ಳಿ ಮಹಾಪೂಜ್ಯರು ಕೆಲವು ದಿನಗಳಿಂದ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆಯಲ್ಲಿ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಶಾಪೂರಿನ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಮತ್ತು ಯುವ ನಾಯಕರ ಜೊತೆಗೂಡಿ ಇವತ್ತು ಶಾಪೂರಿನ ಆರಾಧ್ಯ ದೈವವಾಗಿರ್ತಕ್ಕಂಥ ಬಲಭೀಮೇಶ್ವರ ದೇವಸ್ಥಾನ ಸನ್ನಿಧಾನದಲ್ಲಿ ಮಹಾಪೂಜೆಯನ್ನು, ವಿಶೇಷ ಪೂಜೆಯನ್ನು ಸಲ್ಲಿಸಿ ಪೂಜ್ಯರು ಆದಷ್ಟು ಬೇಗನೆ ಚೇತರಿಸಿಕೊಳ್ಳಿ, ಈ ನಾಡಿನ ಬಹುಕೋಟಿ ನಾಯಕ ಸಮುದಾಯಕ್ಕೆ ಮತ್ತೆ ಧ್ವನಿಯಾಗಿ ಕೆಲಸ ಮಾಡಲಿ, ಅವರು ಬೇಗನೆ ಚೇತರಿಸಿಕೊಂಡು ಎಲ್ಲ ಸಮುದಾಯದ ಎಲ್ರಿಗೂ ಆಶೀರ್ವಾದ ಮಾಡಲಿ, ಮತ್ತೆ ಮರಳಿ ಸಮಾಜಕ್ಕೆ ಆದಷ್ಟು ಬೇಗ ಬರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡಿ ಇವತ್ತು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದರು. ಹಾಗಾಗಿ ಸಿಟಿ ಸ್ಕ್ಯಾನ್ ಸೇವೆ ಸ್ಥಗಿತ ಮಾಡಿದ್ರು, ಪರ್ಯಾಯ ವ್ಯವಸ್ಥೆ ಮರೀಚಿಕೆ. ಯಾದಗಿರಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಪ್ರಸ್ನಾ ಡಯಾಗ್ನೋಸ್ಟಿಕ್ ಸಂಸ್ಥೆ ಸೇವೆ ಸ್ಥಗಿತಗೊಂಡಿದೆ. ಸೇವೆ ಸ್ಥಗಿತವಾದರೂ ಕೂಡ ಪರ್ಯಾಯ ಉಚಿತ ಸಿಟಿ ಸ್ಕ್ಯಾನ್ ಸೌಲಭ್ಯ ಮಾಡಿಕೊಳ್ಳದ ಸರ್ಕಾರ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಇಮ್ಸ್ ಆಸ್ಪತ್ರೆಗೆ ತೆರಳುತ್ತಿದ್ದಾರೆ ರೋಗಿಗಳು. ಯಾದಗಿರಿ ನಗರದಿಂದ 8 ಕಿಲೋಮೀಟರ್ ದೂರದ ಇಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಸೇವೆ ಎಂದಿನಂತೆ ಕಾರ್ಯಾರಂಭ. SC ST ಸಮುದಾಯಕ್ಕೆ ಉಚಿತ ಸೇವೆ ಆದರೆ ಉಳಿದ ಬೇರೆ ಸಮುದಾಯದ ರೋಗಿಗಳು ಹಣ ಪಾವತಿ ಮಾಡಿ ಸಿಟಿ ಸ್ಕ್ಯಾನ್ ಮಾಡಿಸಿಕೊಳ್ಳುವುದು ಅನಿವಾರ್ಯವಾಗಿಬಿಟ್ಟಿದೆ. ಈ ಸಮಸ್ಯೆ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡಿದ್ದೇನೆಂದು ಹೇಳಿದರು. ಯಾದಗಿರಿಯಲ್ಲಿ ಮಾತ್ರ ಪರ್ಯಾಯ ವ್ಯವಸ್ಥೆ ಆಗದೆ ಉಚಿತ ಸಿಟಿ ಸ್ಕ್ಯಾನ್ ಸೇವೆ ಸಿಗದಕ್ಕೆ ರೋಗಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾದಗಿರಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸ್ಥಗಿತವಾಗಿರುವ ಸಿಟಿ ಸ್ಕ್ಯಾನ್ ಸೇವೆ ಆರಂಭ ಮಾಡುವಂತೆ ರೋಗಿಗಳು ನಿತ್ಯವೂ ಆಗ್ರಹಿಸುತ್ತಿದ್ದಾರೆ. ಅದೇ ಸರ, ಇಲ್ಲಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಇಲ್ಲಿ ಬಂದಾಗ್ಯದಂತ ಹೊರಗಡೆ ಹೋಗಿ 4,500 ಕೊಟ್ಟು ಸ್ಕ್ಯಾನ್ ಮಾಡಿಸಿ ಸರ್. ಮಾಡಿಸಿದ್ರೆ ಅದ್ರಾಗ ಒಂದು ಅಂಟದ, ಇವಾಗ ಬೇರೆ ಕಡೆ ಹೋಗಂತ ಹೇಳ್ತಾರೆ ಸರ್ ಡಾಕ್ಟ್ರ್. ನಾವು ಬಡ ಜನ ಬಂದೀವಿ ಇಲ್ಲಿಗೆ, ಏನು ಮಾಡಬೇಕು? ರೊಕ್ಕ ಒಂದು ಟೈಮ್ ಇರ್ತದೆ, ಒಂದು ಟೈಮ್ ಇರಲ್ಲ ಸರ್ ನಂಬಲ್ಲಿ. ನಾವು ಅಲ್ಲಿ ಶರಣ ಬಸಪ್ಪನಲ್ಲಿ ಮಾಡಿಸಿವಿ ಸರ್. ಇಲ್ಲಿ ಬಂದಾಗ್ಯದ ಅಂತ ಹೇಳಿರಿ ಸರ್, ನಾವು ಅಲ್ಲಿ ಮಾಡಿಸಿವಿ. ಹೆಚ್ಚು ತೊಗೊಂತಾರೆ ಸರ್. ಒಂದು ಟೈಮ ರೊಕ್ಕ ಇರಲಿಲ್ಲ ಅಂದ್ರೆ ನಾವು ಜನಗಳು ಏನು ಮಾಡಿ ಎಲ್ಲಿಂದ ತಂದು ಕೊಡ್ಬೇಕು ಸರ್?
ಎಲ್ಲರೂ ಸೇರಿ ಇದ್ರನ್ನ ಚಂದ ಮಾಡ್ಬೇಕು, ಮಿಷನ್ ಚಂದ ಮಾಡಿದ್ರೆ ನಾವು ಬಡ ಜನ ಬಂದರೆಲ್ಲ ನಮ್ಗೆ ಅನುಕೂಲ ಆಗ್ತದೆ ರೀ. ಒಂದು ಟೈಮ ರೊಕ್ಕ ಇರಲಿಲ್ಲ ಇನ್ನೇ ಬೆಂಗಳೂರಲ್ಲಿ ಅಂತ ಮಗ ಹಾಕಿದ್ಮೇಲೆ ಹೋಗಿ ಮಾಡಿಸಿದ್ವಿ ಸರ್ ನಾವು.